ಹೇಳಿ ಸರ್. ಧರ್ಮಸ್ಥಳ ವಿಚಾರವಾಗಿ ಅದು ಏನಪ್ಪ ಆಯ್ತು ಕೇಳಿ ಸರ್. ಧರ್ಮಸ್ಥಳದ ಅದೇನು ಡೌಟ್ ಇದೆಯಾ ಅದರಲ್ಲಿ? ಸಿದ್ದರಾಮಯ್ಯ ಸಾಹೇಬ್ರು ಏನು ಸುಳ್ಳು ಹೇಳ್ತಾರಾ? ಇಡೀ ಜಗತ್ತು ಗುರುತಿರ್ತಕ್ಕಂಥ ಅಲ್ಲ ಅದು ಬೇರೆ. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಕಾಲಿಟ್ಟಿದ್ದಾರೆ ಅನ್ನುವಂಥದ್ದು ಚರ್ಚೆ ಹುಟ್ಟಾಕಿದ್ದಾರೆ. ಯತ್ನಾಳವರು ನಮಸ್ತೆ ಸದಾವಸ್ತನ ಸದನದಲ್ಲಿ ಆಡಿದ್ರು. ಆದರೆ ಸೋನಿಯಾ ಗಾಂಧಿ ಬಗ್ಗೆ ಒಂದು ಆಡ್ಕಟ್ಟು ಆಡಬೇಕಾಗಿತ್ತು ಅನ್ನೋದು ವ್ಯಂಗ್ಯ ಮಾಡ್ತಾರೆ. ನೀವು ಅವ್ರನ್ನೇ ಕೇಳಿ, ಅವರು ನಾವು ಹೆಂಗೆ ಹೇಳಕ್ಕೆ ಬರುತ್ತೆ? ಯತ್ನಾಳ್ ಶಾಸಕರು ಅಷ್ಟೇ ಅವರೊಂದು ಆಂತರಿಕ ವರದಿ ಮಾಡಿಸಿರುತ್ತೆ. 12 ಶಾಸಕರು ಇರೋ ಕಾರಣಕ್ಕೆ ಅವ್ರನ್ನ ಕರೆದಿರಲಿಲ್ಲ ಅಂತ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್. ನಮಗೆ ಮಾಹಿತಿ ಇಲ್ಲ ಸರ್ ಇದ್ರ ಬಗ್ಗೆ. ಸರ್, ಬಿಜೆಪಿ ಮತ್ತು ಜೆಡಿಎಸ್ ಎರಡು ಕೂಡ ಧರ್ಮಸ್ಥಳ ಚಲೋ ಮಾಡ್ತಾರೆ. ಇಂದು ಜೆಡಿಎಸ್ ಕೂಡ ಅಲ್ಲ, ಅದು ಹೇಳ್ತಿರೋದು BJP ಅವರಿಗೆ ಮೊದಲು ಕೇಳಿ, SITನ ಯಾಕೆ ವೆಲ್ಕಮ್ ಮಾಡಿದ್ರು ಅವರು? ವಾಟ್ ಇಸ್ ದ ರೀಸನ್ ದೇ ವೆಲ್ಕಮ್ಡ್ SIT? ಯಾವುದೇ ಒಬ್ಬ ಮನುಷ್ಯ ರಾತ್ರಿ ಬಂದು ಈ ರೀತಿ ನಾನು ವಿಟ್ನೆಸ್ ಮಾಡಿದೆ ಅಂತ ಹೇಳಿದ ತಕ್ಷಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೋರ್ಟ್ನ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಕೋರ್ಟ್ ಆದೇಶ ಮಾಡ್ತು. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೋರ್ಟ್ ಆದೇಶ ನಂತರ ನಾವು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. SIT ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಇವರೇ ಭಾಳ ದೊಡ್ಡದಾಗಿ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. SIT ಪ್ರಾರಂಭ ಆದಮೇಲೆ ಇವಾಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು. ಯಾವಾಗ ಡೆಡ್ ಬಾಡೀಸ್ಗಳು ಸಿಗಲಿಲ್ಲ, ಅದಕ್ಕೆ ರಾಜಕೀಯ ಒಂದು ಲಾಭ ಪಡೀಲಿಕ್ಕೆ ಟ್ರೈ ಮಾಡ್ತಾರೆ. ನಾವು ಈ ಮಾಡಿರೋದ್ರಿಂದ, ಈ SIT ಮಾಡೋದ್ರಿಂದ ಧರ್ಮಸ್ಥಳದ ಮೇಲೆ ಏನು ಅನುಮಾನ ಇತ್ತು, ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಏನೋ ಒಂದು ಕಳಂಕ ಇತ್ತು ಧರ್ಮಸ್ಥಳದ ಬಗ್ಗೆ ಯಾರು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಈ SIT ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕನ್ನು ಚೆಲ್ಲಗಾಯಿತು. ಸೊ ಏನು ಕಳಂಕ ಹಾಕ್ಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು, ಇವತ್ತು ಈ ಒಂದು SIT ಕಾನ್ಸ್ಟಿಟ್ಯೂಟ್ ಆದ ನಂತರ ಇಡೀ ಕರ್ನಾಟಕ ಜನಕ್ಕೆ ಅನುಕೂಲ ಆಗೋಂಥದ್ದು ಕೆಲಸನೇ ಆಗಿದೆ. ಅದು ಸುಮ್ಮನೆ ಅದಕ್ಕೆ ರಾಜಕೀಯವಾಗಿ ಅವರು ಹೋಗಿ ಮನೆಗೆ ಹೋಗಿ ಕೇಳ್ತಕ್ಕಂಥ ಏನು ಉದ್ದೇಶ ಏನಿದೆ? ವಿದೇಶಿ ಫಂಡಿಂಗ್ ಆಗಿದೆ, SIT ಮೂಲಕ ಸತ್ಯಾಸತ್ಯತೆ ಆಚೆ ಬರಲ್ಲ ಅನ್ನೋ ಅಲ್ಲ ಇವ್ರಿಗೆ ಮತ್ತು ಅವಾಗ ಯಾಕೆ ಮೊದಲು ಹೇಳ್ಬೇಕಲ್ಲ? ಅವಾಗ SIT ಕಾನ್ಸ್ಟಿಟ್ಯೂಟ್ ಹೇಳ್ಬೇಕಾಗಿತ್ತಲ್ಲ ವಿದೇಶಿ ಫಂಡಿಂಗ್ ಇದೆ ಅಂತೇಳಿ. ಅವಾಗ ಯಾಕೆ ಹೇಳಿಲ್ಲ ಅಂತವರು? ವೈ ಡಿಡ್ ನಾಟ್ ದಟ್ ಸ್ಪೀಕ್ ಅಟ್ ದಟ್ ಟೈಮ್? ಈಗ ಅದೇ ಕೇಳ್ತೀವಲ್ಲ, ಇವ್ರು ಅಗಲಾಗಲೇ ಈ ರೀತಿ ಹೇಳ್ತಾ ಇದಾರಲ್ಲ. ಮೊನ್ನೆ ತಾನೇ ನಮ್ಮ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ನ ಉದ್ಘಾಟನೆ ಮಾಡಿದ್ರು. ಮತ್ತು ದ್ರೌಪದಿ ಮುರ್ಮುನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅವರು? ಇದನ್ನ ಯಾರು ಕೇಳೋದು ಬೇಡ? BJP ಅವರಿಗೆ ಕೇಳಿ ಮೊದಲು ಅದನ್ನು. ಉದ್ಘಾಟನೆ ಆದಂಥ ಏನು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮು ನೀವು ಯಾಕೆ ಡ್ರಾಪ್ ಮಾಡಿದ್ರಿ? ಏನು ರೀಸನ್ ಏನು? ಇಂಥ ಪ್ರಶ್ನೆಗಳು ಅವ್ರನ್ನ ಕೂಡ ಕೇಳಿ, ಸ್ವಲ್ಪ ಅವ್ರಿಗೆ ಕೂಡ ಅವಾಗ ಉತ್ತರ ಕೊಡಲಿ. ಅವರು ನೀವು ಕೇಳಬೇಕು ಅದನ್ನು. ಅವರು ವಿಧವೆ ಅಂತ ಡ್ರಾಪ್ ಮಾಡಿದಾರಾ, ಏನು ಆಯಮ್ಮ ಎಷ್ಟೇ ಅಂತ ಡ್ರಾಪ್ ಮಾಡಿದ್ದಾರೆ, ಏನು ರೀಸನ್ ಏನು? ವೈ ಡಿಡ್ ಇಟ್ ನಾಟ್ ಟೇಕ್ ಹರ್? ವಾಟ್ ಇಸ್ ದ ರೀಸನ್? ಹಂಗೆ ಮೇಲ್ನೋಟಕ್ಕಂತ ಹಂಗೆ ಕಾಣ್ತದೆ. ನಾನು ಪ್ರಿಮಾ ಫೇಸಿ ದಟ್ ಇಸ್ ಒನ್ಲಿ, ಯಾಕಂದ್ರೆ ಅವ್ರ ಐಡಿಯಾಲಜಿನ ಅದಿರೋದು. BJP ಐಡಿಯಾಲಜಿ ಇರ್ತಕ್ಕಂಥದ್ದೇ ಹೆಣ್ಮಕ್ಳನ್ನ ಗೌರವ ಅಲ್ಲ, ಅವ್ರು ಯಾರು ಹೆಣ್ಮಕ್ಳನ್ನ ಗೌರವಿಸಲ್ಲ. ಯಾಕಂದ್ರೆ ಇದೇ ಮೇಲೆ ಕಾಣ್ತದೆ. ಅಂದರೆ ನೀವು ಪ್ರೆಸಿಡೆಂಟ್ನ ಬಿಟ್ಟು ಮಾಡಿಬಿಡ್ಬೋದು ಇಂಥ ಕಾರ್ಯಕ್ರಮ. ಪ್ರೋಟೋಕಾಲ್ ಒಂದು ಪಾರ್ಲಿಮೆಂಟ್ ಓಪನ್ ಆಗ್ಬೇಕಂದ್ರೆ ಡೆಲ್ಲಿನಲ್ಲಿ ಏನಿರ್ತದೆ? ವಾಟ್ ಇಸ್ ದ ಪ್ರೋಟೋಕಾಲ್? ಯಾರೆಲ್ಲ ಒಬ್ಬರೇ ಪ್ರಧಾನಮಂತ್ರಿಯವರು ಒಂದು 20 ಸ್ವಾಮೀಜಿಗಳು ಹೋಗ್ಬಿಟ್ರೆ ಅದೇ ಪ್ರೋಟೋಕಾಲ್? ಅದು ಕೇಳಿ ಅವ್ರಿಗೆ, ದಯಮಾಡಿ ಕೇಳಿ. ಸರ್, ದಸರಾ ಉದ್ಘಾಟಕರ ವಿಚಾರದಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ದಸರಾ ಉದ್ಘಾಟಕರ ಬಾನು ಮುಸ್ತಫರ್ ಆಯ್ಕೆ ವಿಚಾರ, ಅದೇ ಬಾನು ಮುಸ್ತಾಕ್ರವ್ರನ್ನ ಕರಿಬಾರ್ದಂತ ಸಂವಿಧಾನದಾಗ ಏನಿಲ್ಲ ಅಲ್ರಿ. ಒನ್ಸ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್, ಎವ್ರಿಬಡಿ ಶುಡ್ ಅಬೈಡ್ ಬೈ ಇಟ್. ಅದಕ್ಕೆ ಕೇಳ್ತೀವಲ್ಲ, ಇವ್ರು ರಾಮ ಮಂದಿರ ಓಪನ್ ಮಾಡಿದ್ರು. ರಾಮ ಮಂದಿರ ಓಪನ್ ಮಾಡಿದ್ರಲ್ಲ, ಪೂಜೆ ಮಾಡಿದವರು ಯಾರು? ಪೂಜೆ ಮಾಡಿದವರು ಯಾರು? ಯಾರು? ಹಾಂ, ನನಗೆ ಗೊತ್ತಿಲ್ಲ. ನೀವೇ ಟಿವಿಯಾಗಿ ನೋಡಿದ್ರೆ, ಲೈವ್ ನೋಡಿದ್ರೆ ಯಾರು? ಅಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಈ ಮೂರ್ತಿ ಪ್ರತಿಷ್ಠಾಪನೆ, ಜೀವ ಪ್ರತಿಷ್ಠಾಪನೆ ಮಾಡೋರು ಯಾರು ಮಾಡ್ತಾರೆ? ಜನರಲಾಗಿ ದೇವ್ರನ್ನ ವಾಪಸ್ ಪ್ರತಿಷ್ಠಾಪನೆ ಮಾಡ್ಬೇಕಂತಂದರೆ ಯಾರು ಮಾಡ್ಬೇಕದು? ಹಾಂ, ಯಾರು ಮಾಡಬೇಕು? ಮತ್ತು ಬ್ರಾಹ್ಮಣರು ಮಾಡಲಿಲ್ಲ ಅಲ್ಲಿ, ಯಾರು ಮಾಡಿದ್ರು? ಮತ್ತು ಇದು ಉಲ್ಲಂಘನೆ ಇಲ್ಲ ಅಲ್ಲಿ? ಶಿಷ್ಟಾಚಾರ ಎಲ್ಲ ಉಲ್ಲಂಘನೆ ಆಗಲಿಲ್ಲ ಅಲ್ಲಿ? 7 ದಿನ ಲೈವ್ ನೋಡಿದ್ವಲ್ಲ ನಾವು. ಒಂದಿನ ಅಲ್ಲ, 7 ದಿನ ಲೈವ್ ನೋಡಿದ್ದೆ ತಾನೆ. ಮತ್ತು ಇದ್ರಾಗೆ ಶಿಷ್ಟಾಚಾರ ಏನಿಲ್ಲ ಅಲ್ಲಿ? ಅಲ್ಲ, ಇನ್ನು ಮುಂದ್ಗಡೆ ನಾವೆಲ್ಲ ಬ್ರಾಹ್ಮಣನ ವ್ಯವಸ್ಥೆ ಬಿಟ್ಕೊಂಡ್ಬಿಟ್ಟು ಇನ್ಮೇಲೆ ಪೂಜೆ ನಾವೇ ಮಾಡಿಬಿಡ್ಬೋದಾ ನೀವು ಹೇಳೋ ಲೆಕ್ಕಕ್ಕೆ? ಅದೇ ಹಿಂದೂ ಧಾರ್ಮಿಕದ ನಾನು ಕೂಡ ಪ್ರೌಡ್ ಹಿಂದೂ. ನಮ್ಮ ಮನೆಗಳಲ್ಲಿ ವ್ಯವಸ್ಥೆಗಳಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಜೀವ ತುಂಬತಕ್ಕಂಥದ್ದು ಏನಾಗಿದ್ದರೆ ದೇವರು ಗುಡಿ ಗುಂಡಾರಗಳಲ್ಲಿ ಅದು ಯಾರು ಮಾಡ್ತಾರೆ? ಯಾರು ಮಾಡೋರು ಯಾರು? ಫಸ್ಟ್ ಇದನ್ನು ಮಾತಾಡೋಣ. ಫಸ್ಟ್ ಅಶೋಕ್ ಸಾಹೇಬ್ರ ಆಮೇಲೆ ಮಾತಾಡೋಣ. ಇದನ್ನು ಕೇಳಿ ಅವರಿಗೆ. ನೀವು ಮೋದಿ ಸಾಹೇಬರು ಇಷ್ಟೆಲ್ಲ ಶಿಷ್ಟಾಚಾರ ನೀವು ಮಾತನಾಡ್ತೀರಿ, ವಿಚಾರವಂತರಾಗಿ ನೀವು ಮಾತನಾಡ್ತಿದ್ದಾಗ ಮತ್ತು ಅಲ್ಲಿ ಯಾಕೆ ಮಾಡ್ಬೇಕು ಅವರು? ಅದ್ರ ಬಗ್ಗೆ ಕೇಳಬೇಕಲ್ವ ನಾವು? ಇನ್ನು ಮುಂದುಗಡೆ ಮತ್ತು ಇದೇ ರೀತಿಯಾದಂಥ ಇಡೀ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಗುಡಿಗಳಲ್ಲಿ ಬೇರೆಯವರೆಲ್ಲರೂ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಹೇಳ್ರಿ. ಮತ್ತು ಇದೂ ಪ್ರಮುಖವಾದಂಥ ವಿಚಾರ. ಇದನ್ನು ಕೇಳಿ BJP ಅವರಿಗೆ. ದೀಪ ಬರ್ತಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅಂದರೆ ಅವ್ರನ್ನ
ಹಾಂ ಬಳಸ್ಕೊಂಡಿದ್ದಾರೆ ಕಾಂಗ್ರೆಸ್. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಆಯಿತು, ಈಗ ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಟೆಂಪಲ್ ಅದನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಮಾಡಿದ್ದೇವ ಎಲ್ಲ ನಿಧಿ ಆಗ್ತದೆ ನಾವು ಮಾಡಿರೋದು. ಅವ್ರು ತಾನೇ ಹೇಳೋದು ಎಲ್ಲದಕ್ಕೂ. ಅದೇ ರೀ ಟೂಲ್ ಎಲ್ಲಿದೆ ಕಿಟ್ ಎಲ್ಲಿದೆ ರೀ, ಅವ್ರು ಸುಮ್ಮನೆ ಹೇಳ್ತಾರೆ ಅದಕ್ಕೆ. ಈಗ ನೀವು ಕೇಳಲ್ಲ. ಈಗ ರಾಮ ಮಂದಿರ, ರಾಮನ ವಿಷಯ ಆಗಿರಲಿ, ಪಾಕಿಸ್ತಾನ ಮುಸಲ್ಮಾನ ವಿಷಯ ಮಾತನಾಡೋರು ಯಾರು? ನಾವು ಮಾತಾಡ್ತೀವ? ಕಳೆದ 11 ವರ್ಷದಿಂದ ಪಾಕಿಸ್ತಾನ ಬಗ್ಗೆ ಸ್ಲೋಗನ್, ಪಾಕಿಸ್ತಾನ ಎಂಬ ಸ್ಲೋಗನ್ ಇವ್ರ ಬಾಯಿಲೆ ತಾನೇ ಕೇಳೋದು ನಾವು. ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಅಂತಕ್ಕಂಥ ಸ್ಲೋಗನ್ ಯಾರ ಬಾಯಿಲೆ ಕೇಳ್ತೀರಿ ನೀವು? ಯಾರ ಬಾಯಿಲೆ ಕೇಳೋದು? BJP ಅವ್ರು ಬಿಟ್ಟರೆ ಯಾರನ್ನ ಮಾತಾಡ್ತಾರೆ ಈ ದೇಶದಲ್ಲಿ? ಇವೇ ತಾನೇ ಇವ್ರು ಮಾತಾಡೋದು. ಯಾರು ಸಿಂಧೂರ ಅಲ್ರಿ? ಈಗ ಸಿಂಧೂರು ಬಗ್ಗೆ ಮಾತನಾಡ್ತಿದ್ರಲ್ಲ, ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ರಲ್ಲ, ಅದೇನು ಮಾಡೋದು ಈಗ? ಸಿಂಧೂರ್ ಖೂನ್ ಕೆ ಬದಲೆ ಪಾನಿ, ಪಾನಿ ತೋ ಖೂನ್ ಅಂತ ಡೈಲಾಗ್ ಹೊಡೆದ್ರಲ್ಲ. ಖೂನ್ और ಪಾನಿ ಏಕ್ ಸಾಥ್ ನಹೀ ಜಾ ಸಕ್ತಾ. ಯಾರು ಹೇಳಿದ್ರು? ಯಾರು ಹೇಳಿದ್ದು? खून और पानी एक साथ नहीं जा सकता. पाकिस्तान की तरफ हम बात भी नहीं करेंगे, पानी भी नहीं देंगे, लेकिन मैच खेलेंगे अब इंटरनेशनल मैच खेलेंगे अभी. क्या जी? चाइना जो सपोर्ट पाकिस्तान को किया था, चाइना का प्रोडक्ट बाइकाट करो, विदेशी वस्तुओं को सब बाइकाट करो. ಯಾರು ಹೇಳಿದ್ರು? ಇವತ್ತು ಮತ್ತೆ ಚೈನಾಗೆ ಹೋಗಿ ಯಾರು ಶೇಕ್ ಮಾಡ್ತಿದ್ದಾರೆ ಹ್ಯಾಂಡು? ಯಾರು ಶೇಕ್ ಮಾಡ್ತಾರೆ ಚೈನಾಗೆ ಹೋಗಿ ಹ್ಯಾಂಡು? ಇವತ್ತು ಪಾಕಿಸ್ತಾನ ವಾರ್ನಲ್ಲಿ ನೇರವಾಗಿ ಇವತ್ತು ಎಲ್ಲ ಆರ್ಮ್ಸು, ಅಮ್ಯುನೇಷನು, ಸ್ಟ್ರಾಟಜಿ ಏನು ಮಾಡ್ಬೇಕು ಏನಿಲ್ಲ ಅಂತ ಚೈನಾನೇ ಸಪೋರ್ಟ್ ಮಾಡಿರೋದು ಪಾಕಿಸ್ತಾನಿಗೆ. ರಾಹುಲ್ ಗಾಂಧಿ ಅವರು ಭಾಳ ವರ್ಷದಿಂದ ಹೇಳಿದ್ದಾರೆ ಪಾರ್ಲಿಮೆಂಟ್ನಲ್ಲಿ, ನೀವು ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ, ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ. ಈ ವಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಮೊನ್ನೆ ಆಗಿರ್ತಕ್ಕಂಥ ವಾರ್ನಲ್ಲಿ ಪಾಕಿಸ್ತಾನ್, ಚೈನಾ ವೇರ್ ಟುಗೆದರ್ ಫೈಟಿಂಗ್ ಇಂಡಿಯಾ. ಟುಡೇ ಅಗೇನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮ್ಯಾಚ್ ವಿತ್ ದೆಮ್. ಇವತ್ತು ನೀವು ಅವ್ರ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ. ಇವತ್ತು ಚೈನಾ ಜೊತೆ ಹೋಗಿ ನೀವು ಕೈ ಜೋಡಿಸ್ತಾ ಇದ್ದೀರಿ, ನೀವು ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ದೀರಿ. ಅದೇ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಬಂದು ತೊಟ್ಲ ನಿಮ್ಮ ಮನೆ ಮುಂದೆ ಕುಂದಿರ್ಸ್ಕೊಂಡ್ರಿ. ಕೇಳೋರು ಯಾರಲ್ವ ಇವ್ರಿಗೆ? ಇವ್ರು ಮಾಡಿದ್ದೆ ಸರಿನಾ? ನೀವು ಕೇಳಬೇಕಲ್ಲ, ದಯಮಾಡಿ ಕೇಳಿ ಇವರಿಗೆ, BJP ಅವರಿಗೆ ಇದು ಪ್ರಶ್ನೆ ಕೇಳಿ. ನಮಸ್ಕಾರ, ಥ್ಯಾಂಕ್ ಯು.